ದೆಹಲಿಯಲ್ಲಿ ಕೆಂಪುಕೋಟೆ ಬಳಿಯಲ್ಲಿ ಮೆಟ್ರೋ ನಿಲ್ದಾಣವೇ ಚದುರಿ ಹೋಗುವಂತೆ ಅದುರಿ ಹೋಗುವಂತೆ ದೊಡ್ಡ ಶಬ್ದ ಬಂದು ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ. ಇದನ್ನು ಮಾಡಿದವರು ಏನೋ ಅಕ್ಷರ ಬರೆದಿರೋರು ಆ ಕಡೆಯಿಂದ ಒಂದು ಲಾಂಚ್ ಪ್ಯಾಡ್ ಇಟ್ಕೊಂಡು ಒಂದಷ್ಟು ಜನರನ್ನು ಬಡವರನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಂದ ಲಾಂಚ್ ಪ್ಯಾಡಿಂದ ಲಾಂಚ್ ಮಾಡಿಬಿಟ್ಟು ಈ ಕಡೆ ಕಾಶ್ಮೀರದ ಕಡೆಗೋ ಡೆಲ್ಲಿ ಕಡೆಗೋ ಬಂದು ಬಿದ್ದುಬಿಡುವಂತೆ ಮಾಡಿಬಿಡ್ತಾರೆ. ಸೊ ಆಮೇಲೆ ಏನು ಮಾಡ್ತಾರೆ ಇವರಿಗೆಲ್ಲ ಪೂರ್ತಿ ಬ್ರೈನ್ ವಾಶ್ ಆಗಿರುತ್ತೆ. ಬ್ರೈನ್ ವಾಶ್ ಆದಮೇಲೆ ಅದರ ತಕ್ಕಂತೆ ಬಂದು ಇವರು ದಾಳಿ ಮಾಡಿಬಿಡ್ತಾರೆ ಅಂತ ಒಂದು ಜನರಲ್ ನರೇಟಿವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಇತ್ತು. ಆದರೆ ಈಗ ಬಹಳಷ್ಟು ಬದಲಾಗ್ತದೆ. ಈಗ ಅಂತ ಹೇಳಿದ್ರೆ ಇವತ್ತಾಯಿತು ಡೆಲ್ಲಿದಾಯಿತು ನಾನು ಹೇಳ್ತಾ ಇಲ್ಲ. ಸ್ವಲ್ಪ ದಿನಗಳ ಮುಂಚೆ ಎಂಜಿನಿಯರ್ಗಳ ನೇಮಕ ಮಾಡ್ತಕ್ಕಂಥ ಕೆಲಸ ಕೂಡ ಜೋರಾಗಿ ನಡೀತಾ ಇತ್ತು. ಇದರಲ್ಲಿ ಉಗ್ರಗಾಮಿಗಳ ಅಪಾಯಿಂಟ್ಮೆಂಟ್ ಇದೆಯಲ್ಲ, ಅವ್ರಿಗೊಂದು ಜಾಬ್ ಕಾರ್ಡ್ ಬೇಕಾಗಿರುತ್ತಲ್ಲ, ಅವರು ನಿನ್ನ ಕ್ವಾಲಿಫಿಕೇಷನ್ ಏನಂದರೆ ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು ಅಂಥೇಳಿ. ಇದು ಬರೀ ನಾನು ಫ್ರಾನ್ಸ್ ಕಡೆ ಬೇರೆ ದೇಶಗಳೆಲ್ಲ ಈ ಥರ ದಾಳಿಗಳಾದಾಗ ಅನೇಕ ಜನ ಎಂಜಿನಿಯರ್ಗಳಿದ್ದರು. ಇದಕ್ಕೆ ಡಾಕ್ಟರ್ಗಳು ಇರಲೇ ಇಲ್ವಾ ಅಂತ ಹೇಳಿದ್ರೆ ಅಲ್ಲೊಬ್ಬರೋ ಇಲ್ಲೊಬ್ಬರೋ ಇದ್ದಿರಬಹುದು. ಆದರೆ ದೆಹಲಿ ಬಾಂಬ್ ಬ್ಲಾಸ್ಟ್ ಇತ್ತಲ್ಲ, ಇದರಲ್ಲಿ ವೈದ್ಯರ ನೇಮಕ ಆದಂಥ ವಿಚಾರ ಇತ್ತಲ್ಲ, ಇದು ಬಹಳ ಒಂದು ರೀತಿ ಆಶ್ಚರ್ಯಕರವಾಗಿರತಕ್ಕಂಥ ಒಂದು ಬೆಳವಣಿಗೆ. ಈ ಆಶ್ಚರ್ಯ ಮಾಧ್ಯಮದವ್ರಿಗೋ ದೇಶದ ಜನಗಳಿಗೋ ಸಾಮಾನ್ಯ ನಾಗರಿಕನಿಗೋ ಇಂಥ ಆಶ್ಚರ್ಯ ಆದರೆ ಅದರಲ್ಲೇನು ಆಶ್ಚರ್ಯ ಇಲ್ಲ. ಆದರೆ ಈ ಆಶ್ಚರ್ಯ NIA ಆಗಬಾರ್ದು. ಈ ಆಶ್ಚರ್ಯ ನಮ್ಮ ಸೈನಿಕೀಯ ಆಶ್ಚರ್ಯ ಆಗಬಾರ್ದು. ಎಸ್ಪೆಷಲಿ ನಮ್ಮ ಬೇಹುಗಾರಿಕಾ ಪಡೆಗಳು ಅಂತ ನಾವು ಕರಿತೀವಲ್ವ, ಅವ್ರಿಗೆ ಇದ್ಯಾವುದು ಆಶ್ಚರ್ಯ. ಕಾರಣ ಅವ್ರ ಕೆಲಸವೇ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಥರದ ವಿಚಾರಗಳು ಟ್ರೇಸ್ ಮಾಡೋದು. ವಿಶೇಷವಾಗಿ ಬೇಹುಗಾರಿಕಾ ಪಡೆ, ಸೈನ್ಯ ಬಿಡಿ, ಅವ್ರಿಗೊಂದು ವಾರ ಅಂತ ಹೇಳಿದಾಗ ಅವರು ಆ ವಾರಿಗೆ ಹೋಗ್ತಾರೆ, ಮಾಡ್ಕೊಂಡು ಬರ್ತಾರೆ. ದೇಶದ ಹೆಮ್ಮೆಯ ನಮ್ಮ ಸೈನ್ಯ ನಮಗಿದೆ. ಆದರೆ ಬೇಹುಗಾರಿಕಾ ಪಡೆಗಳಂತ ಇರ್ತಾವಲ್ವ, ಇದ್ರ ಬಗ್ಗೆ ಮಾಹಿತಿ ಕೊಡುವವರು ಇರ್ತಾರಲ್ವ, ಆ ಒಂದು ವಿಚಾರದಲ್ಲಿ ಅಲ್ಲಿ ಎಕ್ಸ್ಕ್ಯೂಸೇ ಇರಲ್ಲ ನಿಮಗೆ. ಸೊ ಇಲ್ಲಿ ಡಾಕ್ಟರ್ಗಳು ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಕಡೇ ಕ್ಷಣದಲ್ಲಿ ಒಬ್ಬ ವೈದ್ಯ ಅದರಿಂದ ಹಿಂದೆ ಸರಿತಾನೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಆತ್ಮಹತ್ಯೆ ನಿಷಿದ್ಧ. ನೀನು ನನಗೆ ಆತ್ಮಹತ್ಯೆ ಮಾಡ್ಕೋ ಅಂತ ಪ್ರೇರೇಪಿಸ್ತಾ ಇದೆಯಾ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂದರೆ ಸ್ಯೂಸೈಡ್ ಬಾಂಬರ್ ಆಗೋದು ಅಂತ. ಕಾರ್ನ I-20 ಕೊಂಡ್ಕೊಂಡಿವರೆಲ್ಲ ಬಂದ್ರಲ್ಲ, ಕೀ ಎಲ್ಲ ತೋರಿಸ್ಕೊಂಡು ದಪ್ಪ ಕೀ ಎಲ್ಲ ತೋರಿಸ್ಕೊಂಡು ಬಂದಾದಮೇಲೆ ಅಲ್ಲಿ ಒಬ್ಬ ಕಾರಲ್ಲ ಒಬ್ಬ ಡಾಕ್ಟ್ರ್ ಇದ್ದ, ಅವನನ್ನು ಬ್ಲಾಸ್ಟ್ ಮಾಡ್ಕೊಳ್ತಾನೆ. ಆನಂತರದಲ್ಲಿ ಅದೆಲ್ಲ ಬ್ಲಾಸ್ಟ್ ಆಗಿ ಸಾಕಷ್ಟು ಜನ ಅದು ಕೊಂದು ಹಾಕ್ತದು. ಸೊ ಧರ್ಮದಲ್ಲಿ ಯಾವುದು ನಿಷಿದ್ಧ, ಈ ಉಗ್ರಗಾಮಿಗಳಿಗೆ ಅಂಥೇಳಿ ತಯಾರು ಮಾಡಬೇಕಾದ್ರೆ ಅವ್ರಿಗೆ ಏನು ಬೋಧನೆ ಮಾಡ್ತಾ ಇದ್ದಾರೆ, ಬಾಯಿ ಬಿಟ್ಟರೆ ಧರ್ಮ 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 ಅಂತ ಹೇಳ್ತಾ ಇದ್ದಾರಲ್ಲ, ಧರ್ಮದಲ್ಲಿ ನಿಷಿದ್ಧ ಮಾಡಿರುವುದನ್ನೇ ಇವರು ಧರ್ಮ ಅಂತ ಬೋಧನೆ ಮಾಡಿ ಇನ್ನೊಬ್ಬರನ್ನ ಸಾಯಿಸುವಂಥ ಈ ಧರ್ಮ ಹೇಳ್ತಾ ಇದೆಯಾ. ದಯೆ ಇಲ್ಲದ ಧರ್ಮ ಅದಾವುದಯ್ಯ ಅಂಥೇಳಿ ಯಾವುದೋ ಕಾಲದಲ್ಲಿ ನಮ್ಮಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಅದರ ಬಗ್ಗೆ. ಹಾಗಿದ್ದಾಗ ಈ ಭಯೋತ್ಪಾದಕ ಲೇಟೆಸ್ಟ್ ಸ್ಟ್ರಾಟಜಿಗಳು ಹೇಗೆ ಬದಲಾಗ್ತಾ ಇವೆ. ಯಾರಿಗೂ ಅನುಮಾನ ಬರೆದಿರ್ತಕ್ಕಂಥ ಒಂದು ವಲಯ ಅಂದರೆ ವೈದ್ಯರು. ಅನುಮಾನವೇ ಬರಲ್ವಲ್ಲ ಅಲ್ಲಿ. ಅವನಿಗೆ ಅಪರಾಧದ ಹಿನ್ನೆಲೆ ಇದೆಯಾ? ಇಲ್ಲ. ಅವನ್ನೆಲ್ಲದರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದನಾ? ಇಲ್ಲ. AK-47 ಜೊತೆ ಒಂದು ಫೋಟೋ ಇತ್ತಾ? ಇಲ್ಲ. ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ. ಇಂಥವ್ರನ್ನ ಚೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ಮೇಲೆ ಭಾರತ ಎಷ್ಟು ಹುಷಾರಾಗಿರಬೇಕು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಭಾಸ್ಕರ್ ರಾವ್ ಸರ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ನಿಮಗೆ ಭಾಸ್ಕರ್ ರಾವ್ ಸರ್. ನಮಸ್ಕಾರ. ನಿಖೇತ್ ರಾಜ್ ಮೌರ್ಯ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಿಖೇತ್ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ವೆಂಕಟೇಶ್ ನಾಯ್ಕ್ ನಮ್ಮ ಜಾಯ್ನ್ ಆಗಿದ್ದಾರೆ, ಮಾಜಿ ಕರ್ನಲ್. ಸ್ವಾಗತ ವೆಂಕಟೇಶ್ ನಾಯ್ಕ್ ಅವರೇ ತಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ, ಥ್ಯಾಂಕ್ ಯು. ಇನ್ನೊಂದು ಕಡೆ ಉಮರ್ ಶರೀಫ್ ನಮ್ಮ ಜಾಯ್ನ್ ಆಗಿದ್ದಾರೆ, ಮುಸ್ಲಿಂ ಧಾರ್ಮಿಕ ಚಿಂತಕರು, ವಿದ್ವಾಂಸರು. ಸ್ವಾಗತ ಉಮರ್ ಶರೀಫ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಸಲಾಮ್. ಫೈನ್. ನಾನು ಮೊದಲು ಭಾಸ್ಕರ್ ರಾವ್ ಸರ್ ನಾನು ನಿಮ್ಗೆ ಕೇಳ್ತೀನಿ ಸರ್. ಇದು ಯಾವುದೋ ಕಾಮನ್ ಮ್ಯಾನ್ಗೆ ಆಶ್ಚರ್ಯ ಆಗಿಬಿಟ್ರೆ ನನಗೇನು ಆಶ್ಚರ್ಯ ಆಗಲ್ಲ ಸರ್ ಇದು. ಆದರೆ ಇದು ಈ ಥರ ಡಾಕ್ಟರ್ಗಳು ಬಳಸ್ಕೊಂಡ್ಬಿಟ್ಟಿದ್ದಾರೆ, ನವೀನ ತಂತ್ರವನ್ನು ಅವ್ರು ಹೆಣೆದು ಬಿಟ್ಟಿದ್ದಾರೆ. ಆ್ಯಸ್ ಇಫ್ ಇದು ನಮಗೆ ಕ್ಲೂಲೆಸ್ಸು ಎನ್ನುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತನೆ ಮಾಡಬಾರ್ದಲ್ಲ ಸರ್? ನೋಡಿ, ನಾನೇ ನಮ್ಮ ಕರಿಯರಲ್ಲಿ ಅಂದರೆ ನಾವು 89-90 ಬ್ಯಾಚಲ್ಲಿರೋ IPS ಆಫೀಸರ್ಸು ಟೆರರಿಸಮ್ಗೆ ಭಾಳ ಹತ್ತಿರದಿಂದ ನಾವು ನೋಡಿದವ್ರು. ನಾವು ಶುರು ಒಳಗೆ ನಾವು ಪಂಜಾಬ್ ಟೆರರ್ ನಾವು ನೋಡಿದ್ವಿ, ನಾವು LTT ಟೆರರ್ ನಾವು ನೋಡಿದ್ವಿ, JNK ನೋಡಿದ್ವಿ, ನಾವು ನಾರ್ತ್ ಈಸ್ಟ್ ಇತ್ಯಾದಿಗಳು ನಾವು ನೋಡಿದ್ವಿ. ಮತ್ತು ಆ್ಯಂಡ್ ದೆನ್ ಇದು ಲೆಫ್ಟ್ ವಿಂಗ್ ಇಲ್ಲಿ ನಾವು ನೋಡಿರುವಂಥದ್ದು. ಆ್ಯಂಡ್ ನಮಗೆ ನಾರ್ತ್ ಈಸ್ಟ್ ಆಗಲೇ ನಾನು ಆಲ್ರೆಡಿ ಟೋಲ್ಡ್ JNK, ಪಂಜಾಬ್ ಆ್ಯಂಡ್ ದೆನ್ ಹೋಮ್ ಗ್ರೌಂಡ್ ಕರ್ನಾಟಕ ಒಳಗೆ ನಾವು ಇಂಡಿಯನ್ ಮುಜಾಹಿದೀನ್ ತನಕ ನಾವು ನೋಡಿದ್ದೇವೆ. ಮುಂಚೆ ಯಾರು ಉದ್ಯೋಗ ಇಲ್ದಿರೋನಿಗೆ ಟ್ಯಾಪ್ ಮಾಡಿ ನಿಂಗೆ ಉದ್ಯೋಗ ಕೊಡ್ತೀನಿ, 72 ಹುರಿಗಳದ ನಿನಗೆ ಇದಾಗತ್ತೆ ಇತ್ಯಾದಿಗಳಂತ ಟೆಂಪ್ಟ್ ಮಾಡೋರು. ಬಟ್ ದೇಶ ಕಾಯ್ತಾ ಇರ್ತಾರಂತ. ಸೊ ಈಗ ಇಡೀ ದೇಶನೇ ಒಂಥರ ಅಲ್ಲಾಡೋಗಿದೆ. ಬಿಕಾಸ್ ದೇ ಹ್ಯಾವ್ ಡನ್ ದ ಅಲ್ಟಿಮೇಟ್. ಅಂದರೆ ಯಾರು ಉಗ್ರಗಾಮಿಗಳು ಏನು ಉಗ್ರ ಚಟುವಟಿಕೆಯಿಂದ ಏನೋ ಒಂದು ಮಾಡಬೇಕು ಅಂತ ಇದ್ರಲ್ಲ,
ಅವರು ಮುಂಚೆ ಒಂದು ಜನರಿಗೆ ನಂಬಿಕೆ ಇತ್ತು ಎಲ್ಲರೂ ಮಾಡಲ್ಲ ಅಂತ. ಆ್ಯಸ್ ಯು ರೈಟ್ಲಿ ಮೆನ್ಷನ್, ಈಗ ಅವರು ಡಾಕ್ಟರ್ಸ್ಗೆ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಇಟ್ ಹ್ಯಾಸ್ ಶೇಕನ್ ದ ಫೇತ್ ಆಫ್ ದಿ ಮೆಡಿಕಲ್ ಮತ್ತು ಡಾಕ್ಟರ್ಸ್ ಅಷ್ಟು ಗೌರವಾನ್ವಿತರು, ಸೌಮ್ಯರು, 5-6 ವರ್ಷ ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ ಹರಿ ಅಂತ ಅದು ಎಲ್ಲ ಯಾವುದೇ ಧರ್ಮದವ್ರು ಇರಲಿ ಅವ್ರ ವೈದ್ಯೋ ಜೀವ ಉಳಿಸೋ ಪ್ರೊಫೆಷನ್, ಜೀವ ತೆಗಿಯೋ ಕೆಲಸಕ್ಕೆ ಇಳಿದ್ಬಿಟ್ರೆ ಹೆಂಗೆ? ಮತ್ತೆ ಅವ್ರು ಬಳಸ್ಕೊಂಡ್ಬಿಟ್ಟಿದಾರಲ್ಲ, ದಟ್ ಈಸ್ ದಿ ಅಲ್ಟಿಮೇಟ್ ದಟ್ ಹಸ್ ಬೀನ್ ಡನ್. ನಾವು ನೋಡಿರೋದು ದೇ ಹ್ಯಾವ್ ಟೇಕನ್ ಡ್ರೈವರ್ಸ್, ಮತ್ತು ಈಗ ಐಸಿಸ್ಗೆ ಭಾಳ ಜನ ಹೋದರು ಇನ್ 2015-16 ಅಲ್ಲಿಗೆ. ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾಗೆ ಹೋದ್ರು. ಅಲ್ಲಿಗೆ ಭಾಳ ಜನ ವಾಲಂಟಿಯರ್ ಆಗಿ ಹೋದರು, ದುಡ್ಡು ಸಿಗತ್ತೆ ಇತ್ಯಾದಿ. ಇದು ಎಕ್ಸ್ಟ್ರೀಮ್ ರ್ಯಾಡಿಕಲೈಸೇಷನ್ ಅಂತ. ಅಂದರೆ ಒನ್ ಆಫ್ ದ ಗ್ರೇಟೆಸ್ಟ್ ಫಾಲೋಔಟ್ಸ್ ಆಫ್ ನಿಮ್ಮ ಮೇಲೆ ಐಡಿಯಾಲಜಿ. ಈಗ ನಾವು ಟೆರರ್ ಹಸ್ ಬಿಕಮ್ ಸ್ಮಾಲ್, ಐಡಿಯಾಲಜಿ ಈಸ್ ಬಿಗರ್ ದೆನ್ ಟೆರರ್ ನಾವೀಗ. ಸೊ you can handle terror can be handled with weapons and ಬೇರೆ, but how do you handle ideology? That is the question. ಐಡಿಯಾಲಜಿ ಸರ್, ಇದು ಯಾರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಇವಾಗ ಇದಕ್ಕೆ? ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ನಿಮ್ಮ ಸರ್ಕಾರ ಇದ್ದು ಟೆರರು ಅವ್ರ ಐಡಿಯಾಲಜಿ ತುಂಬ ಬಿಗರ್ ಆಗಿಬಿಟ್ಟಿದೆ. ಒಂದು ದೇಶ ಸರ್ ನಮ್ಮದು, ದೊಡ್ಡ ದೇಶ ನಮ್ಮದು, ಒಂದು ಸರ್ಕಾರ ಇದೆ ನಮ್ಮದು, ದೊಡ್ಡ ಪಡೆಗಳಿವೆ, ದೊಡ್ಡ ಪಡೆಗಳಿಂದ ಹೊರತಾಗಿ ಕೇಂದ್ರ ಸರ್ಕಾರ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಈ ಥರದ್ದು ನಾವು ಸ್ಟ್ರಾಟಜಿನೇ ನೋಡಿರಲಿಲ್ಲ. ಇದೊಂಥರ ವೈದ್ಯರಿಗೆ ಮಾಡ್ತಾರೆ, ನಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂದರೆ ದಾರಿ ಹೋಗ್ರೆ ಮಾತಾಡ್ದಂಗೆ ಆಗ್ಬಿಡುತ್ತೆ ಸರ್ ಅದು. ನಾಟ್ ಸಿ ಐ ಆಮ್ ಟೆಲಿಂಗ್ ಯು ಜನರ ಅಭಿಪ್ರಾಯ. ಐ ವರ್ಕ್ಡ್ ಇನ್ ಆ್ಯಂಟಿ ಟೆರರಲ್ಲಿ. ಸೊ ನಾವು ಎಲ್ಲದಕ್ಕೂ ಪ್ರಿಪೇರ್ಡ್ ಆಗಿರ್ತೀವಿ. ವಿ ಹ್ಯಾವ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ಓವರ್ ದರ್. ಡಾಕ್ಟರ್ಸ್ಗೆ ಫ್ರಂಟಲ್ಲಿ ಟೆರರಿಸ್ಟ್ ಆಗಿ ಇಲ್ದಿದ್ರೂ ಡಾಕ್ಟರ್ಸ್ ಹ್ಯಾವ್ ಡೆಫಿನೆಟ್ಲಿ ಎಂಗೇಜ್ಡ್ ಇನ್ ಸಮ್ ಡಾಕ್ಟರ್ ಆಯಿತು, ಏನೋ ಕನ್ನಡಕ್ಕಾಗಲಿಲ್ಲ. ಪಹಲ್ಗಾಮಲ್ಲಿ ಡಾಕ್ಟರ್ ಬಂದಿದ್ರಾ? ಅಲ್ಲ, ಒಂದು ಗ್ರೂಪ್ ಆಫ್ ಪೀಪಲ್ ಸೇರಿ ಇಡೀ ಒಂದು ಟೆರರ್ ಮಾಡ್ಯೂಲ್ ಸಂಚನ ಮಾಡೋದು. ಈಗ ನಾವು ಇಂಡಿಯನ್ ಮುಜಾಹಿದ್ದೀನ್ ನಾವು ನೋಡಿದ್ವಿ, ಇಲ್ಲಿಗೆ JEM ನೋಡಿದ್ದೇವೆ, ಲಷ್ಕರ್ ಎ ತೊಯ್ಬಾ ನೋಡಿದ್ವಿ. ಬಟ್ ವಿ ನಾಟ್ ಸೀನ್ ಡಾಕ್ಟರ್ಸ್ ಆಲ್ ಗೆಟಿಂಗ್ ಟುಗೆದರ್ ಒಟ್ಟಿಗೆ. ಓಕೆ ಸರ್, ಡಾಕ್ಟರ್ಸ್ ಅಲ್ಲದೆ ಪಹಲ್ಗಾಮಲ್ಲಿ ಡಾಕ್ಟರ್ ಬಂದಿರಲಿಲ್ಲ ಅಲ್ಲ? ಅದಕ್ಕೊಂದು ಎಕ್ಸ್ಕ್ಯೂಸ್. ಅವ್ರು ಎಲ್ಲಿಂದ ಬಂದ್ರು ಗೊತ್ತಾಗ್ಲಿಲ್ಲ, ಅಲ್ಲಿ ಸೆಕ್ಯೂರಿಟಿ ಹಾಕಿರ್ಲಿಲ್ಲ, ಅದಕ್ಕೊಂದು ಎಕ್ಸ್ಕ್ಯೂಸ್. ಡಾಕ್ಟರ್ ಮಾಡ್ಬಿಟ್ಟಿಲ್ಲ, ರೀಡ್ ಮಾಡಕ್ಕಾಗ್ಲಿಲ್ಲ. ನೋಬಡಿ ಇಸ್ ಗೋಯಿಂಗ್ ಟು, ಯಾರು ನಿಮಗೆ ಹೆಲ್ಪ್ಲೆಸ್ ಆಗಿ ಬರಲ್ಲ. ಏನಿದ್ರೆ ತನಿಖೆ ಆಗುತ್ತೆ, ಲೆಟ್ ಇನ್ವೆಸ್ಟಿಗೇಷನ್ ಟೇಕ್ ಪ್ಲೇಸ್.